ನಾವು ಶ್ರೀ ಶಿವಪುರ ಡಾಕ್ಟರ್ ರಾಜೇಂದ್ರ ಮುತ್ಯಾರ್ ಪುಣ್ಯಾಶ್ರಮ ಸೇವಾ ಟ್ರಸ್ಟ್ ಮಾಂತೇಶ್ ನಗರ ರಾಮದುರ್ಗ ಇವರ ಅಡಿಯಲ್ಲಿ ಈ ಬರೋ ರವಿವಾರ ದಿನಾಂಕ 8/12/2024 ಸ್ಥಳ ಬಸವೇಶ್ವರ ಹೈಸ್ಕೂಲ್ ನಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತೇವೆ. ಅದರಲ್ಲಿ ಉಚಿತವಾಗಿ ಔಷಧ ವಿತರಣೆ ಹಾಗೂ ಹಿರಿಯ ವೈದ್ಯರಿಗೆ ವೈದ್ಯಾಮೃತ ಪ್ರಶಸ್ತಿ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಿರುತ್ತೇವೆ. ಈ ಕ್ಯಾಂಪಿನಲ್ಲಿ ನಾವು ನಮ್ಮ ರಾಮದುರ್ಗದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಾದಂತಹ ರೋಟರಿ ಕ್ಲಬ್, JCI, ಯೋಗ ಮಹರ್ಷಿ ಪತಂಜಲಿ ಯೋಗ ಪ್ರತಿಷ್ಠಾನ ಹಾಗೂ ರೋಟರಿ ಕ್ಲಬ್, ಇನ್ನರ್ವೀಲ್ ಕ್ಲಬ್ ಹಾಗೂ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯವರ ಸಂಯೋಜನೆಯೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುತ್ತೇವೆ. ಇದರ ಸಂಯೋಜಕರಾಗಿ ಶ್ರೀ ಮಲ್ಲಣ್ಣ ಯಾದವ್ ಹಾಗೂ ನಾನು ಡಾಕ್ಟರ್ ಮೃತ್ಯುಂಜಯ ರಾಜೇಂದ್ರ ನಾನವರ್ ಸಂಯೋಜಕರಾಗಿರುತ್ತೇವೆ. ಈ ಕ್ಯಾಂಪ್ ಅನ್ನು ನಾವು KLEಯ ಬೆಳಗಾವಿಯ ಪ್ರತಿಷ್ಠಿತ ಸಂಸ್ಥೆಯಾದಂತಹ ವೈದ್ಯಕೀಯ ಸಂಸ್ಥೆಯಾದಂತಹ KLE ಅವರ ಸಂಯೋಜನೆಯಲ್ಲಿ ನಡೆಸ್ತಾ ಇರುತ್ತೇವೆ. ಇದರಲ್ಲಿ ಸುಮಾರು 21 ಡಿಪಾರ್ಟ್ಮೆಂಟ್ ತಜ್ಞ ವೈದ್ಯರು, ನುರಿತ ತಜ್ಞ ವೈದ್ಯರು ಬರ್ತಾ ಇರುತ್ತಾರೆ. ಆದ್ದರಿಂದ ಇದರ ಕ್ಯಾಂಪಿನ ಸದುಪಯೋಗವನ್ನು ನಮ್ಮ ರಾಮದುರ್ಗಿನ ಸಮಸ್ತ ತಾಲೂಕು ಜನರು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಪರಪ್ಪ ಮುತ್ಯಾರ್ ಇವರ 2ನೇ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ದಿನಾಂಕ 8/12/2024 ಐತಿ. ನಾವು ಏನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ, ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಆಜುಬಾಜು ಇದ್ದವ್ರು ಯಾರು ಇದ್ರ ರೋಗಿಗಳಿದ್ರ ಅವ್ರು ಕರ್ಕೊಂಡು ಅವತ್ತು ಆ ಕ್ಯಾಂಪಿಗೆ ಬರ್ರಿ. ಆಮೇಲೆ ಏನಾಗೈತಂದ್ರೆ KLE ಹೋಗಾಕ ಕೆಲವು ಜನಕ್ಕೆ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ, ಇಲ್ಲೇ ಕರ್ಕೊಂಡ್ಬರ್ರಿ. KLE ಅವ್ರ ಎಲ್ಲಾ ಡಾಕ್ಟರ್ಸ್ ನುರಿತ ವೈದ್ಯರು ಇಲ್ಲೇ ಬರ್ತಾರ. ಆಮೇಲೆ ಔಷಧ ವಿತರಣೆ ಎಲ್ಲ ಫ್ರೀ ಐತಿ. ಅದಕ್ಕೆ ಈ ಕ್ಯಾಂಪಿನ ಉಪಯೋಗಗಳು ಅಂತ ಹೇಳಿ ಎಲ್ಲ ಜನತೆಗೆ ಕೇಳ್ಬೋದು. ನಮ್ಮ ತಾಲೂಕಿನೊಳಗ ಇಂಥದೊಂದು ಬೃಹತ್ ಈ ಔಷಧ ವಿತರಣೆ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ನಡೆಯತೈತಿ. ಇದು ಶ್ರೀ ಶೋಭ್ರ ಪರಪ್ಪ ಮುತ್ಯಾರ 2ನೇ ಉಚಿತ ಆರೋಗ್ಯ ತಪಾಸಣೆ ಆಗಿದ್ದು, ಹಿರಿಯ ವೈದ್ಯರಿಗೆ ಏನ್ ಮಾಡಾಕತ್ತಾರ ಅಂತಂದ್ರೆ ವೈದ್ಯಾಮೃತ ಅನ್ನುವಂತ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ಇಟ್ಕೊಂಡರು. ಈ ಕಾರ್ಯಕ್ರಮದೊಟ್ಟಿಗೆ ತಾಲೂಕಿನ ಸಮಸ್ತ ಬಡವರಿಗೆ ಮತ್ತು ಯಾರಿಗೆ ಕಷ್ಟ ಅದಲ್ಲ, ಆಸ್ಪತ್ರೆ ತೋರ್ಸಕ್ ಆಗಂಗಿಲ್ಲ, ನಮಗ್ ಜಾಸ್ತಿ ರೊಕ್ಕ ಖರ್ಚು ಮಾಡಿ ನಾವು ದವಾಖಾನೆಗೂ ಹೋಗಕ್ ಆಗಂಗಿಲ್ಲ ಅನ್ನುವಂಥವ್ರು ಯಾರ್ಯಾರು ಇದ್ದಿರಲ್ಲ, ನೀವೆಲ್ಲರೂ ಬಂದು ಈ ಕ್ಯಾಂಪಿನ ಸದುಪಯೋಗವನ್ನ ಪಡಿಸ್ಕೊರಿ. ಯಾಕಂತಂದ್ರೆ ಒಂದು ದವಾಖಾನೆಗೆ ಹೋದ್ವಿ ಅಂತಂದ್ರೆ ಒಬ್ರು ಡಾಕ್ಟರ್ ಮಾತ್ರ ಸಿಗ್ತಾರ. ನೀವು ನಾಳೆ ರವಿವಾರ 8ನೇ ತಾರೀಕು ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಮೈದಾನಕ್ಕೆ ಬಂದ್ರಿ ಅಂತಂದ್ರೆ ನಿಮಗೆ ಎಲ್ಲಾ ರೋಗಕ್ಕೂ ಸಂಬಂಧಪಟ್ಟಂತಹ ಎಲ್ಲಾ ನುರಿತ ವೈದ್ಯರು, ಬರೇ ವೈದ್ಯರಲ್ಲ, ನುರಿತ ವೈದ್ಯರು ಬೆಳಗಾವಿ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಇಂದ ಬರಾಕತ್ತಾರು. ಅವರ ಸದುಪಯೋಗವನ್ನ ನೀವು ಪಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ನೀವೇನ್ ಮಾಡ್ರಿ ಅಂತಂದ್ರೆ ವೃದ್ಧಿಗೊಳಿಸ್ರಿ. ಇಲ್ಲಿ ಉಚಿತ ಔಷಧ ವಿತರಣೆನ ಬರೇ ಮೆಡಿಕಲ್ ಚೆಕಪ್ ಇಲ್ಲ, ಇಲ್ಲಿ ಉಚಿತ ಔಷಧ ವಿತರಣೆ ಕೂಡ ಐತಿ. ನಿಮ್ಗೆ ಇಂಥ ರೋಗ ಐತಿ ಅಂದ್ರೆ ಅದಕ್ಕೆ ಏನೇನು ಔಷಧಿ ಬೇಕು ಅದನ್ನು ಕೂಡ ಅವರೇ ಕೊಡಾಕತ್ತಾರು. ಸಣ್ಣ ಪುಟ್ಟ ಆಪರೇಷನ್ ಗಳಿದ್ದಂತಂದ್ರೆ ಅದನ್ನು ಕೂಡ ಅವರು ರೆಫರ್ ಮಾಡಾಕತ್ತಾರು. ಸೊ ಇದರ ಎಲ್ಲ ಉಪಯೋಗವನ್ನ ಸಾಧ್ಯವಾದಷ್ಟು ನೀವೆಲ್ಲರೂ ಪಡ್ಕೋರಿ. ಅವತ್ತಿನ ದಿನವನ್ನ ನಿಮ್ಮ ಒಂದು ಸದ್ಬಳಕೆಗಾಗಿ ನೀವು ಬಳಸ್ಕೋರಿ ಅಂತ ನಾ ಈ ಮೂಲಕ ನಿಮ್ಮೆಲ್ಲರಲ್ಲಿ ತಾಲೂಕಿನ ಸಮಸ್ತ ಜನತೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಹೇಳಿದ ಹಾಗೆ ರಾಮದುರ್ಗದಲ್ಲಿ ಇದು ನಡೀತಾ ಇರೋದು 2ನೇ ಬಾರಿ. ಸೊ 1ನೇ ಬಾರಿ ನಡೆದಾಗ ಇದರದಷ್ಟು ಮಾಹಿತಿ ಎಲ್ಲರಿಗೂ ಸಿಕ್ಕಿರ್ಲಿಲ್ಲ. ಈ ಸತಿ ನಾವು ಇದರದ ಪ್ರಚಾರವನ್ನ ಅತ್ಯುತ್ತಮವಾಗಿ ಮಾಡ್ತಾ ಇದ್ದೀವಿ. ಸೊ ರಾಮದುರ್ಗ ಜನರು ಎಲ್ಲ ಈ ರಕ್ತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಶಿಬಿರದ ಉಪಯೋಗನ ತಗೋಬೇಕು. ಬರೀ ಇದರಲ್ಲಿ ಆರೋಗ್ಯ ತಪಾಸಣೆ ಅಷ್ಟೇ ಇಲ್ಲದೆ ಇಲ್ಲಿ ಉಚಿತ ಔಷಧಿ ವ್ಯವಸ್ಥೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಜನತೆಗೆ ಇವಾಗಿನ ಮೆಡಿಸಿನ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಗೊತ್ತು. ಯಾವುದೇ ಒಂದು ಶಿಬಿರದಲ್ಲಿ ಉಚಿತ ಔಷಧಿ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಮದುರ್ಗ ಜನತೆಯು ಉಚಿತ ಔಷಧಿ ಇರೋದರಾಗಿ ಈ ಒಂದು ಶಿಬಿರದ ಮಹತ್ವವನ್ನು ಅರಿತುಕೊಂಡು ಹೆಚ್ಚಿನ ಜನತೆಗೆ ಬಂದು ಈ ಒಂದು ಶಿಬಿರವನ್ನು ಅತ್ಯುತ್ತಮವಾಗಿ ಅಥವಾ ಯಶಸ್ವಿಯಾಗಿ ಬಳಸಬೇಕೆಂದು ನಾನು ಈ ಮೂಲಕ ನಮ್ಮ ರಾಮದುರ್ಗ ಜನತೆಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.